ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು, ನಮ್ಮ ರೈತರಿಗೆ ನೀರಿಲ್ಲ, ಇಂತಹ ಸ್ಥಿತಿಯಲ್ಲಿ ನೀರು ಬಿಡೋದು ಹೇಗೆ? ರೈತರು ಭುಗಿಲೆದ್ರೆ ಯಾವ ಸರ್ಕಾರವೂ ಕೂಡ ಉಳಿಯೋದಿಲ್ಲ. ಇನ್ನು ರಾಜ್ಯ ಸರ್ಕಾರಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ನಮ್ಮ ರೈತರಿಗೆ ನೀರಿಲ್ಲ, ಇಂತಹ ಸ್ಥಿತಿಯಲ್ಲಿ ನೀರು ಬಿಡೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡೋಕ್ಕಾಗಲ್ಲ. ಇನ್ನು ರಾಜ್ಯದ ರೈತರ ಹಿತವನ್ನ ಬಲಿಕೊಟ್ಟು ನೀರು ಬಿಡಬಾರದು ಅಂತ ಹೇಳಿರುವಂತದ್ದು. ಸಿಡಬ್ಲ್ಯೂಆರ್ಸಿ ಆದೇಶದ ಪ್ರಕಾರ ಇವತ್ತಿನಿಂದ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಬಿಡುವಂತಹ ತೀರ್ಮಾನಕ್ಕೆ ಈಗಾಗಲೇ ಬಂದಿದೆ. ಸೊ ಅದರಂತೆ ರಾಜ್ಯ ಸರ್ಕಾರ ನೀರನ್ನ ಬಿಡುವಂತ ಕೆಲಸಕ್ಕೆ ಮುಂದಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇದೆ. ಸರ್ಕಾರದ ಈ ಒಂದು ನಿಲುವಿಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ವಿರೋಧನೂ ಕೂಡ ಕೇಳಿಬರ್ತಾ ಇದೆ. ಒಂದಷ್ಟು ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು ಎಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸಿಡಬ್ಲ್ಯೂಆರ್ಸಿ ಆದೇಶ ಮಾಡಿದೆ, ಅದರ ಪ್ರಕಾರ ಮೂಲಗಳ ಹೇಳ್ತಾ ಇರುವಂತದ್ದು ಇವತ್ತಿಂದನೇ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದೆ ಅಂತ ಹೇಳಿ, ಏನ್ ಹೇಳ್ತೀರಿ ಸರ್? ಬಹುಶಃ ಇವತ್ತಿನಿಂದ ಕರ್ನಾಟಕದ ಡ್ಯಾಮುಗಳಿಂದ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಅಧಿಕೃತವಾದ ಮಾಹಿತಿ ಇಲ್ಲ. ಆದರೆ ಈ ರಾಜ್ಯದ ದುರಂತ ಏನಪ್ಪಾ ಅಂದ್ರೆ, ಪ್ರತಿ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೀರಿಲ್ಲದೆ ಇದ್ದಾಗ ಕರ್ನಾಟಕ ವಿರೋಧಿ ಆದೇಶಗಳು, ತೀರ್ಪುಗಳು ಕರ್ನಾಟಕದಕ್ಕೆ ಒಂದು ರೀತಿಯ ಮರಣ ಶಾಸನವಾಗಿ ನಮಗೆ ಹೊರೆಯಾಗುವಂಥದ್ದು. ಇವತ್ತು ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿದೆ. ಕನಿಷ್ಠ ಇಂಥ ಆದೇಶಗಳನ್ನು ಮಾಡುವಾಗ ಕರ್ನಾಟಕಕ್ಕೆ ಒಂದು ನಿಯೋಗವನ್ನು ಕಳಿಸಿ ಕರ್ನಾಟಕದ ಕಾವೇರಿಯ ಪ್ರದೇಶದಲ್ಲಿರುವಂಥ ಡ್ಯಾಮುಗಳಲ್ಲಿ ಎಷ್ಟು ನೀರಿದೆ, ನಮ್ಮ ಆದೇಶ ಮಾಡಿದ್ರೆ ಅವರು ಎಷ್ಟು ನೀರನ್ನ ತಮಿಳುನಾಡಿಗೆ ಕೊಡಬಹುದು ಅಂತ ಹೇಳಿ ಒಂದು ನಿಯೋಗ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಆಮೇಲೆ ತೀರ್ಪು ಕೊಟ್ರೆ ಆ ತೀರ್ಪಿಗೊಂದು ಗೌರವ ಇರುತ್ತೆ. ಏಕಾಏಕಿ ಅಂತ ಯಾವ ತೀರ್ಮಾನಗಳನ್ನು ತಗೊಳ್ಳದೆ ನೀವು ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಮಾಡಿಬಿಟ್ರೆ ನಾವು ಎಲ್ಲಿಂದ ಇಲ್ಲದ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದನ್ನ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಾಗಿಲ್ಲ ಸರ್, ಮಳೆ ಆಗಿಲ್ಲ. ಈಗ ಡ್ಯಾಮಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಇದೆ. 95% ಜನ, ಬೆಂಗಳೂರಿನ ಜನ ಕಾವೇರಿ ನೀರನ್ನೇ ನಂಬಿಕೊಂಡಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ನೀರನ್ನ ಹರಿಸಿದ್ರೆ ಎಷ್ಟು ಸಮಸ್ಯೆ ಆಗತ್ತೆ ಅಂತ. ಬಹುಶಃ ನಮ್ಮ KRS ಅಲ್ಲಿ ಇವತ್ತು ಇರುವ ನೀರಿನ ಪ್ರಮಾಣ ಕೇವಲ 12 TMC. ಒಂದು ತಿಂಗಳಿಗೆ ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಪ್ರತಿ ತಿಂಗಳು 3 TMC ನೀರು ಬೇಕಾಗತ್ತೆ. ಇವತ್ತು ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರ ಕರೆ ಕೊಡುತ್ತೆ, ಮಳೆ ಇಲ್ಲದೆ ನೀರಿಲ್ಲದ ಕಾರಣ ನೀವು ಬೆಳೆಯನ್ನ ಬೆಳಿಬೇಡಿ, ದಯವಿಟ್ಟು ಮುಂಗಾರನ್ನ ನಿಲ್ಲಿಸಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ. ಇನ್ನೊಂದು ಕಡೆ ತಮಿಳುನಾಡಿನ ಪ್ರಭಾವಕ್ಕೆ ಮಣಿದು ನೀರು ಕೊಡುವಂತ ತೀರ್ಮಾನ ಮಾಡಿದ್ರೆ ಈ ನಾಡಿನ ರೈತರ ಶಾಪ, ಈ ನಾಡಿನ ರೈತರ ಹೋರಾಟ ಭುಗಿಲೆದ್ರೆ ಯಾವ ಸರ್ಕಾರವೂ ಉಳಿಯಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಡ್ಯಾಮಲ್ಲಿ ಇರೋದು ಕೇವಲ ಇವತ್ತು 7ರಿಂದ 8 TMC ನೀರು. ಅದರಲ್ಲಿ ಒಂದು ತಿಂಗಳಿಗೆ 3 TMC ನೀರು ಬೆಂಗಳೂರು ಕುಡಿಯೋ ನೀರು ಕೊಟ್ರೆ 4-4.5 TMC ನೀರು ನಮ್ಮ ಡ್ಯಾಮಲ್ಲಿ ಉಳಿಯುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಕೊಡಿ ಅಂತ ಆದೇಶ ಮಾಡುವಂತ ಕಾವೇರಿ ನಿಯಂತ್ರಣ ಸಮಿತಿ ತಮ್ಮ ಆದೇಶವನ್ನ ವಾಪಸ್ ತಗೊಂಡ್ರೆ ಬಾರಿ ಒಳ್ಳೆಯದು.
ಹಾಗೆ ನಮ್ಮ ರಾಜ್ಯ ಸರ್ಕಾರ ಹಿಂದೆ 91ರಲ್ಲಿ ಬಂಗಾರಪ್ಪನವರೇನು ಇಂಥ ಕಾಲದಲ್ಲಿ ಅವರ ಎಲ್ಲ ಆದೇಶಗಳನ್ನು ಧಿಕ್ಕರಿಸಿ ನಿಂತ್ರಲ್ಲ, ಹಾಗೆ ಮಾನ್ಯ DK ಶಿವಕುಮಾರ್ ಅವರು ಸಹ ಕರ್ನಾಟಕದ ರೈತರ ಹಿತಕ್ಕಾಗಿ ಅಂತ ಆದೇಶಗಳನ್ನು ಧಿಕ್ಕರಿಸಿ ನಿಲ್ಲುವಂಥದ್ದು ಆಗಬೇಕು. ನಿವಾರಣಾ ಪ್ರಾಧಿಕಾರಕ್ಕೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗುತ್ತೆ, ಮನವಿ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಅದು ಮಾಡಲಿ ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಏನಾದ್ರೂ ಇವತ್ತಿನ ಸಂದರ್ಭಕ್ಕೆ ಕರ್ನಾಟಕದ ರೈತರನ್ನ ಹಿತವನ್ನ ಬಲಿ ಕೊಟ್ಟು ನೀರು ಬಿಟ್ರೆ 91ರಲ್ಲಿ ಹೇಗೆ ಅವತ್ತು ಇಡೀ ಕರ್ನಾಟಕ ಬುಗಿಲು ಹೇಳುತ್ತೋ ಆ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಆಗುತ್ತೆ. ಹಾಗಾಗಿ ಮಾನ್ಯ ಶಿವಕುಮಾರ್ ಅವರು ಭಾರಿ ಎಚ್ಚರಿಕೆಯಿಂದ ಈ ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡ್ತೀನಿ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ಆಗಿರುವಂತಹ ಟಿ ಎ ನಾರಾಯಣಗೌಡ ಹೇಳ್ತಾ ಇರುವಂತಹ ಮಾತು. ಈ ಹಿಂದೆ 1991ರಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಅಂದಿನ ಸರ್ಕಾರ ಬಂದಿತ್ತು, ಅದೇ ಒಂದು ತೀರ್ಮಾನವನ್ನ ಕೈಗೊಂಡು ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಆ ಒಂದು ನಿಯಮವನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಭುಗಿಲೇಳುವಂತಹ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯಾದ್ಯಂತ ಒಂದು ಹೋರಾಟನೂ ಕೂಡ ಆರಂಭ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.